ಕ್ಷೀರಭಾಗ್ಯ ಯೋಜನೆ ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದು. ಈ ಯೋಜನೆಗೂ ಕೂಡ ಈಗ ಈ ದಂಧೆಕೋರರ ಕಾಟ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆಯಂತೆ. ಎಲ್ಲಿ ಮತ್ತು ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಕ್ಷೀರಭಾಗ್ಯ ಯೋಜನೆ ಹಾಲಿನ ಪೌಡರ್ಗೆ ಕನ್ನ ಟೆಂಡರ್ ಪಡೆದ ಗುತ್ತಿಗೆದಾರನಿಂದಲೇ ಅಕ್ರಮವಾಗಿ ಹಾಲಿನ ಪೌಡರ್ ಸಾಗಿಸುತ್ತಿದ್ದವರ ಬಂಧನ. ಸರ್ಕಾರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ನಿಟ್ಟಿನಲ್ಲಿ ಕ್ಷೀರಭಾಗ್ಯ ಯೋಜನೆ ಅಡಿ ಉಚಿತವಾಗಿ ಹಾಲಿನ ಪೌಡರ್ ನೀಡುತ್ತಿದೆ. ಆದ್ರೆ ಇಲ್ಲೊಂದ್ ಕಡೆ ಮಕ್ಕಳ ಪಾಲಾಗಬೇಕಿದ್ದ ಹಾಲಿನ ಪೌಡರ್ ಅಕ್ರಮವಾಗಿ ಸಾಗಾಟವಾಗ್ತಿತ್ತು. ಆದ್ರೆ ಈ ದಂಧೆಕೋರರ ಆಟವನ್ನ ಪೊಲೀಸರು ತಡೆದಿದ್ದಾರೆ. ಈ ಘಟನೆ ನಡೆದಿದ್ದು ಬಾಗಲಕೋಟೆಯಲ್ಲಿ. ಹೌದು, ಕರ್ನಾಟಕದ ಹಾಲಿನ ಪೌಡರ್ ಮಹಾರಾಷ್ಟ್ರದ ಬೇಕರಿಗಳಿಗೆ ಮಾರಾಟವಾಗ್ತಿದ್ದ ಜಾಲವೊಂದನ್ನ ಪೊಲೀಸರು ಪತ್ತೆ ಹಚ್ಚಿ ಅಪಾರ ಪ್ರಮಾಣದ ಹಾಲಿನ ಪುಡಿಯನ್ನ ಸಿಇಎನ್ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಹೌದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪೌಡರ್ ಅನ್ನ ಶಾಲೆಗೆ ಸರಬರಾಜು ಮಾಡೋಕೆ ಟೆಂಡರ್ ಪಡೆದವನೇ ಈ ಅಕ್ರಮ ದಂಧೆ ಮಾಡ್ತಿರೋದು ಅಂತ ತಿಳಿದು ಬಂದಿದೆ. ಅಕ್ರಮ ದಂಧೆಯ ಮಾಹಿತಿ ತಿಳಿದ ಸಿಇಎನ್ ಪೊಲೀಸರು ಬದಾಮಿ ತಾಲೂಕಿನ ಸುಳಿಕೆರೆ ಗ್ರಾಮದಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಅಪಾರ ಪ್ರಮಾಣದ ಹಾಲಿನ ಪುಡಿ ಪ್ಯಾಕೆಟ್ ಜೊತೆಗೆ ರಾಗಿ ಹಿಟ್ಟು, ಅಡುಗೆ ಎಣ್ಣೆ ಜಪ್ತಿ ಮಾಡಲಾಗಿದೆ. ಅಕ್ರಮವಾಗಿ ಈ ದಾಸ್ತಾನನ್ನ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಸಿದ್ದಪ್ಪ ಕಿತ್ತಲಿ ಎಂಬ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ನಾವು ಬಾಗಲಕೋಟೆ ತಾಲೂಕು ವ್ಯಾಪ್ತಿಯಲ್ಲಿರತಕ್ಕಂಥ ಸುಳಿಕೆರೆ ಗ್ರಾಮದಲ್ಲಿ ಒಂದು ರೇಡ್ ಮಾಡಿದ್ದೀವಿ. ಕ್ಷೀರಭಾಗ್ಯ ಯೋಜನೆಯಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಏನು ಈ ಹಾಲಿನ ಪೌಡರ್ನನ್ನ ಕೊಡಬೇಕಾಗಿತ್ತು, ಅದನ್ನ ಅನಧಿಕೃತವಾಗಿ ಸಂಗ್ರಹಿಸಿಟ್ಟಿದ್ದಾರೆ ಎಂಬುದು ಒಂದು ಮಾಹಿತಿ ಬರುತ್ತೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿ ರೇಡ್ ಮಾಡ್ತಾರೆ. ಸೊ ಅಲ್ಲಿ ರೇಡ್ ಮಾಡಿದ ನಂತರ ಅಲ್ಲಿ ನೋಡಿದ ಮೇಲೆ ನಮಗೆ ಟೋಟಲ್ ಆಗಿ 4.5 ಟನ್ಗಿಂತನೂ ಹೆಚ್ಚಿಂದು ಹಾಲಿನ ಪೌಡರ್ ಸಿಗುತ್ತೆ. ಮತ್ತು ತಪ್ಪಿಸ್ತರ ಆಲ್ರೆಡಿ ನಾವೀಗ ಸಿದ್ದಪ್ಪನ ನಾವು ಅರೆಸ್ಟ್ ಮಾಡಿದ್ದೀವಿ. ಉಳಿದಂಥವ್ರನ್ನೆಲ್ಲರನ್ನೂ ಕೂಡ ತನಿಖೆ ಮಾಡಿ ಎಲ್ಲರ ಮೇಲೇನೂ ಕೂಡ ಕಾನೂನು ಕ್ರಮನ ತಗೊಂತೀವಿ. ಆರೋಪಿ ಸಿದ್ದಪ್ಪ ಕಿತ್ತಲಿ ಮೂಲತಃ ಸೂಳಿಕೇರಿ ಗ್ರಾಮದವನಾಗಿದ್ದು ಹುನಗುಂದ ಹಾಗೂ ಬದಾಮಿ ತಾಲೂಕಿನ ಶಾಲೆಗಳಿಗೆ ಹಾಲಿನ ಪೌಡರ್ ಸರಬರಾಜು ಮಾಡುವ ಸಬ್ಲೀಸ್ದಾರನಾಗಿದ್ದ. ಆದ್ರೆ ಈ ದಾಸ್ತಾನುಗಳನ್ನ ಶಾಲೆಗಳಿಗೆ ಸರಿಯಾಗಿ ಸರಬರಾಜು ಮಾಡದೆ ತನ್ನ ಮನೆ ಎದುರಿರುವ ಶೆಡ್ನಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದ. ಒಟ್ಟು 18.14 ಲಕ್ಷ ರೂಪಾಯಿ ಮೌಲ್ಯದ ಹಾಲಿನ ಪುಡಿ, ರಾಗಿ ಹಿಟ್ಟು, ಅಡುಗೆ ಎಣ್ಣೆ ಪಾಕೆಟ್ ಜಪ್ತಿ ಮಾಡಲಾಗಿದೆ. ಇನ್ನು ಅಧಿಕಾರಿಗಳ ಸಹಕಾರ ಇಲ್ಲದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೌಡರ್ ಕಾಳಸಂತೆಯಲ್ಲಿ ಮಾರಾಟ ಮಾಡೋಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಮೂಡಿದೆ. ಆರೋಪಿ ಸಿದ್ದಪ್ಪ ಕಿತ್ತಲಿ 4,475 ಕೆಜಿ ಹಾಲಿನ ಪುಡಿ ಪ್ಯಾಕೆಟ್, 325 ಕೆಜಿ ರಾಗಿ ಹಿಟ್ಟು, 50 ಕೆಜಿ ಅಡುಗೆ ಎಣ್ಣೆ ಪ್ಯಾಕೆಟ್ಗಳನ್ನು ಸಂಗ್ರಹ ಮಾಡಿ ಒಂದು ಬೊಲೆರೋ ವಾಹನದಲ್ಲಿ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಎಂದು ಹೇಳಲಾಗ್ತಿದೆ. ಅಕ್ಷರದಾಸೋ ಅಡಿಯಲ್ಲಿ ಕೊಡ್ತಕ್ಕಂಥ ಹಾಲಿನ ಪಾಕೆಟು ಮತ್ತು ಎಣ್ಣೆ ಪದಾರ್ಥಗಳನ್ನು ಸಾಗಾಟ ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಬಂದಿದೆ. ಈಗಾಗಲೇ ಅದರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ಎಫ್ಐಆರ್ ಮಾಡಲಾಗಿದೆ. ಆ ಒಂದು ಸವಿಸ್ತಾರವಾಗಿ ನಾವು ಸಮಗ್ರವಾಗಿ ತನಿಖೆಯನ್ನು ಕೈಗೊಳ್ತೀವಿ. ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ, ಶಿಕ್ಷಕರು ಇದ್ದಾರೋ ಅಥವಾ ಬೇರೆ ಬೇರೆ ಯಾವ ಜನ ಅದರಲ್ಲಿ ಸೇರ್ಕೊಂಡಿದ್ದಾರೆ, ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿಕೊಂಡು ಖಂಡಿತವಾಗಿ ನಮ್ಮ ಅಧಿಕಾರಿಗಳ ಸಿಬ್ಬಂದಿಗಳು ಏನಾದರೂ ಅದರಲ್ಲಿ ಶಾಮೀಲಾಗಿದ್ದರೆ ಅವ್ರ ಮೇಲೂ ಸಹ ಗಂಭೀರವಾಗಿ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಒಟ್ಟಿನಲ್ಲಿ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರವನ್ನೂ ಬಿಡದ ಈ ದಂಧೆಕೋರರು ಅಕ್ರಮದ ಸಾಗಾಟ ವ್ಯಾಪ್ತಿಯನ್ನ ನೆರೆ ರಾಜ್ಯಗಳಲ್ಲಿ ವಿಸ್ತರಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಸಿಇಎನ್ ಪೊಲೀಸರು ಸಿದ್ದಪ್ಪ ಕಿತ್ತಲಿಯನ್ನ ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಆನಂದ್ ಜೊತೆ ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.